ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದ್ದು ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಲೈಂಗಿಕ ಕಿರುಕುಳ ಆರೋಪದ ಬಗ್ಗೆ ತನಿಖೆಗೆ ಶಾಸಕರು ಒತ್ತಾಯವನ್ನ ಮಾಡಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಇದೀಗ ಲೈಂಗಿಕ ಕಿರುಕುಳವನ್ನ ನೀಡಿರುವ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ದೂರು ದಾಖಲಾಗಿರುವ ಹಿನ್ನೆಲೆಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರನ್ನ ಅಮಾನತು ಮಾಡಿ ತನಿಖೆಗೆ ಶಾಸಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೂಡುಬಿದಿರೆ ಶಾಸಕ ಉಮಾನಾಥ್ ಖೋಟ್ಯಾನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಶಾಸಕರಾಗಿರುವ ಉಮಾನಾಥ್ ಖೋಟ್ಯಾನ್ ಅವರು ಬೆಂಗಳೂರಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ. ಉಮಾನಾಥ್ ಖೋಟ್ಯಾನ್ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಸಂತ್ರಸ್ತೆಯರು ಇದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರನ್ನ ಸಸ್ಪೆಂಡ್ ಮಾಡಿ ಮಹಿಳೆಯರನ್ನ ದೌರ್ಜನ್ಯಗೊಳಿಸಿದಂತಹ ಹಿನ್ನೆಲೆಯಲ್ಲಿ ಅಂತ ಹೇಳಿ ಇದೀಗ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಂದೇಶ್ ಪಿಜಿ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಇದಾರಲ್ಲ ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರೆದುರು ಹಾಜರಾಗಿದ್ದಾರೆ. ಸಂದೇಶ್ ಪಿಜಿ ಸರ್ಕಲ್ ಇನ್ಸ್ಪೆಕ್ಟರ್ ಉತ್ತರ ಎಸಿಪಿ ಕಚೇರಿಗೆ ಹಾಜರಾದ ಬಳಿಕ ಭೇಟಿಗೆ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಂಗಳೂರು ಉತ್ತರ ಎಸಿಪಿ ಕಚೇರಿಯಲ್ಲಿ ವಿಚಾರಣೆಗೆ ಸಂದೇಶ್ ಹಾಜರಾಗಿದ್ದು ಮಂಗಳೂರು ನಗರ ಉತ್ತರ ಎಸಿಪಿ ಶ್ರೀಕಾಂತ್ ಅವರು ಇದೀಗ ಸಂದೇಶ್ ಅವರ ವಿಚಾರಣೆಯನ್ನ ಮಾಡಿದ್ದಾರೆ. ಕಳೆದ 2 ಗಂಟೆಗಳ ಕಾಲ ವಿಚಾರಣೆಯನ್ನ ಮುಗಿಸಿ ಇದೀಗ ಸಂದೇಶ್ ಹೊರ ಬಂದಿದ್ದಾರೆ. ಮಂಗಳೂರಿನ ಪಣಂಬೂರು ಎಸಿಪಿ ಕಚೇರಿಯಲ್ಲಿ ವಿಚಾರಣೆ ನಡೆದಿತ್ತು. ತನಿಖೆಯನ್ನ ನಡೆಸಿ ವರದಿ ಕೊಡುವಂತೆ ಸೂಚನೆಯನ್ನ ಕಮಿಷನರ್ ಕೊಟ್ಟಿದ್ರು ಎಸಿಪಿಗೆ. ಈ ಹಿನ್ನೆಲೆಯಲ್ಲಿ ಮಂಗಳೂರು ಉತ್ತರ ಎಸಿಪಿ ಶ್ರೀಕಾಂತ್ ಅವರು ತನಿಖೆಯನ್ನ ಮಾಡ್ತಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. 2 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು. ಆ ಒಂದು ವಿಚಾರಣೆಯನ್ನ ಎದುರಿಸಿ ಸಂದೇಶ್ ಅವರು ಅಲ್ಲಿಂದ ಹೊರ ಬಂದಿದ್ದಾರೆ. ಕಮಿಷನರ್ ಅವರನ್ನ ಭೇಟಿ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಈಗ ವರದಿಯನ್ನ ಕೊಡ್ತಾರೆ, ತನಿಖೆಯನ್ನ ನಡೆಸಿ ವರದಿಯನ್ನ ಕೊಡಬೇಕು ಅನ್ನುವ ಸೂಚನೆಯನ್ನು ಕಮಿಷನರ್ ನೀಡಿದ್ದಾರೆ. ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕಿರುಕುಳದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯ ಆರೋಪ ಸುಳ್ಳು ಅಂತ ಹೇಳಿ ಸಂತ್ರಸ್ತೆಯ ಸಹೋದರಿಯೇ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಸಹೋದರಿ ವಿರುದ್ಧವೇ ಪ್ರಫುಲ್ಲಾ ನಾಯಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ಯಾರು ಈ ಒಂದು ಸಂತ್ರಸ್ತೆ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪವನ್ನ ಮಾಡಿದ್ರಲ್ಲ, ಇದೀಗ ಸಂತ್ರಸ್ತೆಯ ಆರೋಪ ಸುಳ್ಳು ಅಂತ ಸಂತ್ರಸ್ತೆಯ ಸಹೋದರಿಯೇ ಹೇಳಿಕೆಯನ್ನ ಕೊಟ್ಟಿರೋದು. ಸಹೋದರಿ ವಿರುದ್ಧ ಪ್ರಫುಲ್ಲಾ ನಾಯಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಅವರನ್ನ ಕೆಲಸದಿಂದ ತೆಗೆಸೋದಕ್ಕೆ ಈ ರೀತಿ ಆರೋಪ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಸಂತ್ರಸ್ತೆ ಸಹೋದರಿ ಪ್ರಫುಲ್ಲಾ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆಗೆ ಮೊದಲ ಇನ್ಸ್ಪೆಕ್ಟರ್ ಸಂದೇಶ್ ಪರಿಚಯ ಇರಲಿಲ್ಲ. ಕೌಟುಂಬಿಕ ಕಲಹ ವಿಚಾರದಲ್ಲಿ ನಾನು ಠಾಣೆಗೆ ದೂರು ಕೊಟ್ಟಿದ್ದೆ. ಸಂತ್ರಸ್ತೆ ಈ ವಿಚಾರದಲ್ಲಿ ಪ್ರವೇಶ ಮಾಡುವ ಅವಶ್ಯಕತೆ ಇರಲಿಲ್ಲ. ನನ್ನ ಗಂಡ ಮಗನನ್ನ ಕರೆತರಲು ಬರುವಂತೆ ದೂರು ಕೊಟ್ಟಿದ್ದೆ. ಇನ್ಸ್ಪೆಕ್ಟರ್ ಕೆಲಸ ತೆಗೆಸೋದಾಗಿ ಶಪಥ ಮಾಡಿ ಹೋಗಿದ್ದಾಳೆ ನನ್ನ ಸಹೋದರಿ. ಈ ರೀತಿಯಾಗಿ ಹೇಳ್ಕೊಟ್ಟು ಬೇರೆಯವರಿಂದ ಸುಳ್ಳು ಹೇಳಿಸಿದಾಳೆ. ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಸಂತ್ರಸ್ತೆ ವಿರುದ್ಧವೇ ಇದೀಗ ಆರೋಪವನ್ನ ಆಕೆಯ ಸಹೋದರಿಯೇ ಮಾಡಿರೋದು. ಇವಳ ಹಿಂದೆ ಬೇರೆಯವರಿದ್ದಾರೆ, ಹಣ ಕೊಡ್ತಾರೆ, ಹೋದ ಎಲ್ಲಾ ಕಡೆಯೂ ಅಧಿಕಾರಿಗಳ ವಿರುದ್ಧ ಈಕೆ ದೂರು ಕೊಡ್ತಾಳೆ ಅಂತ ದೂರನ್ನ ಅಂದ್ರೆ ಆಕೆ ಸಂತ್ರಸ್ತೆಯ ಸಹೋದರಿಯೇ ಈ ಹೇಳಿಕೆಯನ್ನ ನೀಡಿರೋದು. ನಿನ್ನೆ ನಡೆದಂಥ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶರ ವಿರುದ್ಧ ಹಲವು ಸುಳ್ಳು ಆರೋಪಗಳು ಕೇಳಿ ಬರುತ್ತಿದ್ದು, ಇದು ಮಾಡಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಸಹೋದರಿಯಾದ ಸುಮತಿ ನಾಯ್ಕ. ಇವರ ನಡವಳಿಕೆ ಸರಿಯೇನಿಲ್ಲ. ಇವಳು ನಮ್ಮ ಮರ್ಯಾದೆ ತೆಗಿತಾ ಬರ್ತಾ ಇದ್ದಾಳೆ. ಸಮಾಜದಲ್ಲಿ ಬದುಕಲು ನನಗೆ ತುಂಬ ಕಷ್ಟವಾಗುತ್ತಿದೆ. ಈ ಸಂದೇಶದ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ನಿಜವಾಗಿ ಇದು ಸುಳ್ಳಾಗಿದೆ. ಇವಳು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ವೇಶ್ಯಾವಾಟಿಕೆ ದಂಧೆಯಲ್ಲಿ ಇವಳು ಸಿಕ್ಕಾಕೊಂಡಿದ್ದಾಳೆ. ದಾಖಲೆ ಕೂಡ ನನ್ನಲ್ಲಿ ಇದೆ. ಇವಳು ಒಂದು ಕಾರ್ಕಳದಲ್ಲಿ ಒಂದು ಪ್ರವೀಣ್ ಪಿಂಟೋ ಅಂತ ಒಂದು ವ್ಯಕ್ತಿಗೆ ಎಂಬ ವ್ಯಕ್ತಿಗೆ ಚಪ್ಪಲಿಂದ ಹೊಡೆದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಆ ವ್ಯಕ್ತಿ ನನಗೆ ಹೊಡೆದಿದ್ದಾರೆ, ಮಾನನಷ್ಟ ಕೇಸ್ ಹಾಕಿ ಅವರ ಕೈಯಿಂದ 3 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದಾಳೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಸಂದೇಶ್ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಈಗಾಗಲೇ ಸಾಕಷ್ಟು ದೂರುಗಳು ಕೇಳಿ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಸಿಪಿ ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಗೊತ್ತಾಗಿದೆ, ಕಮಿಷನರ್ ಅವರನ್ನ ಈಗಾಗಲೇ ಸಂದೇಶ್ ಅವರು ಭೇಟಿ ಮಾಡಿದ್ದಾರೆ. ಜೊತೆಗೆ ಈಗ ಈಕೆಯ ಸಹೋದರಿಯೇ ಸಂತ್ರಸ್ತೆಯ ವಿರುದ್ಧವೇ ಆರೋಪ ಮಾಡ್ತಿದ್ದಾರೆ, ಈಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಿದ್ದಾರೆ ಅಂತ ಹೇಳಿ. ಏನಿದು ಇಡೀ ಕಂಪ್ಲೀಟ್ ಆದಂತಹ ಪ್ರಕರಣ? ಈಗ ನವಿತಾ, ಮೂಡುಬಿದ್ರಿಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಆತರ ವಿರುದ್ಧ ತನಿಖೆಗೆ ಆದೇಶವನ್ನು ಮಾಡಿದ್ರು. ನಾರ್ತ್ ಎಸಿಪಿ ಶ್ರೀಕಾಂತ್ ಅವರಿಗೆ ಈ ಬಗ್ಗೆ ತನಿಖೆಯನ್ನ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಇವತ್ತು ಆ ಸಂದೇಶ್ ಪಿಜಿಯನ್ನ ಶ್ರೀಕಾಂತ್ ಅವರು ವಿಚಾರಣೆ ಮಾಡಿದ್ದಾರೆ. ಸುದೀರ್ಘ 2 ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈ ವೇಳೆ ಹಲವು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನೊಂದು ಮಗ್ಗುಲಲ್ಲಿ ಆ ಸಂತ್ರಸ್ತ ಮಹಿಳೆಯರು ಬಂದು ಕಂಪ್ಲೇಂಟ್ ಅನ್ನು ಕೊಡಬೇಕು, ತಮ್ಮ ಎದುರು ಹಾಜರಾಗಬೇಕಂತ ಹೇಳಿ ಶ್ರೀಕಾಂತ್ ಅವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಹೇಳಿಕೆಯನ್ನ ಪಡೆದುಕೊಂಡ ಬಳಿಕವಷ್ಟೇ ವರದಿ ಪೂರ್ಣ ಪ್ರಮಾಣದಲ್ಲಿ ತಯಾರಿಸೋಕೆ ಶ್ರೀಕಾಂತ್ ಈಗ ನಿರ್ಧಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಮಂಗಳೂರಿನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕೂಡ ಈಗ ಸಂದೇಶ್ ಪಿಜಿಗೆ ಬುಲಾವನ್ನ ಕೊಟ್ಟಿದ್ದಾರೆ, ತಮ್ಮ ಎದುರಲ್ಲಿ ಹಾಜರಾಗಬೇಕೆಂಬ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಲ್ಲ ಪ್ರಕರಣಗಳ ನಡುವೆ ಸಂತ್ರಸ್ತೆಯ ಸ್ವಂತ ಅಕ್ಕವೇ ಈಗ ಆ ಸಂತ್ರಸ್ತೆಯ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು. ಇದೆಲ್ಲವೂ ಕೂಡ ಕಟ್ಟುಕತೆ. ಸಂದೇಶ್ ಪಿಜಿ ವಿರುದ್ಧ ಮಾಡ್ತಾ ಇರುವಂತಹ ಸುಳ್ಳು ಆರೋಪ ಇದು ಇತರರಿಗೆ ಹಣದ ಆಮಿಷವನ್ನ ಕೊಟ್ಟು ವ್ಯವಸ್ಥಿತವಾಗಿ ಸಂಚನ್ನ ರೂಪಿಸಲಾಗಿದೆ. ಯಾಕೆಂದ್ರೆ ದೂರನ್ನ ಕೊಡ್ತಾ ಇರುವಂತಹ ಸಂತ್ರಸ್ತೆಯೇ ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದವಳು. ಹಾಗಾಗಿ ಅವಳ ವಿರುದ್ಧವೂ ಕೂಡ 2 ಪ್ರಕರಣಗಳು ದಾಖಲಾಗಿದೆ. ನನ್ನ ವಿಚಾರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅನಾವಶ್ಯಕವಾಗಿ ಮೂಗು ತಿರಿಸುವಂತ ಪ್ರಯತ್ನವನ್ನ ಕೂಡ ಆಕೆ ಮಾಡಿದ್ಲು. ಹಾಗಾಗಿ ಇದರಲ್ಲಿ ಸಂದೇಶ್ ಪಿಜಿ ವಿರುದ್ಧ ಯಾವುದೇ ರೀತಿಯಾಗಿ ಆರೋಪಗಳಿಗೆ ಹುರುಳಿಲ್ಲ ಅನ್ನೋದನ್ನ ಈಗ ಅವರು ಹೇಳ್ತಾ ಇರುವಂತದ್ದು. ಹಾಗಾಗಿ ವಾದ ಪ್ರತಿವಾದಗಳು, ಚರ್ಚೆಗಳು ಈ ಪ್ರಕರಣಕ್ಕೆ ಸಂಬಂಧಂತೆ ಈಗ ಆಗ್ತಾ ಇದೆ. ಮುಂದಿನ 2 ದಿನದ ಒಳಗೆ ಅಂದ್ರೆ ಇವತ್ತು ಆ ಇಬ್ಬರು ಸಂತ್ರಸ್ತೆಯರು ಕೂಡ ಬೆಂಗಳೂರಲ್ಲಿದ್ದಾರೆ, ನಾಳೆ ಮಂಗಳೂರು ನಾರ್ತ್ ಸಾಧ್ಯತೆಗಳು ಕೂಡ ಇದೆ. ಅವರ ಹೇಳಿಕೆಯ ಪಡೆದುಕೊಳ್ಳ ಬಳಿಕವಷ್ಟೇ ಪೂರ್ಣ ಪ್ರಮಾಣದ ವರದಿಯನ್ನು ತಯಾರಿಸಿಕೊಳ್ಳೋಕೆ ಈಗ ಶ್ರೀಕಾಂತ್ ಅವರು ನಿರ್ಧಾರ ಮಾಡಿದ್ದಾರೆ. ಆದರೆ ಆ ತನಿಖೆ ಪ್ರಗತಿಯ ಹಂತದಲ್ಲಿರುವಾಗಲೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಆ ಸಂದೇಶ್ ಪಿಜಿ ವಿರುದ್ಧ ಇದರ ನಡುವೆ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್.